ಮಾಡೋದು போய் ಹಟ್ಟಿಗೆ ಬಾ ಸೋದರ. ಕುರಿ ಹಟ್ಟಿಯಿಂದ ಈಗ ಬಂದಿಯೇನಪ್ಪ? ಹೌದಣ್ಣ, ಹಟ್ಟಿಯ ಕಸ ಒಡೆದು ಸಣ್ಣ ಮರಿಗಳನ್ನು ತಾಯಿ ಒಲೆಗೆ ಬಿಟ್ಟು ಅವುಗಳಿಗೆ ತಪ್ಪಲು ಹಾಕಿ ಬರುವುದರೊಳಗೆ ಸ್ವಲ್ಪ ತಡವಾಗಿ ಬಿಟ್ಟಿತು. ಬಾಮಗ ಬೀರ ಕೈಕಾಲು ಮುಖ ತೊಳೆದುಕೊಂಡು ಬಾ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ, ಉಪ್ಪಿಟ್ಟು ತಿಂದು ಚಹಾ ಕುಡಿಯುವಂತೆ. ಈ ಬೀರನಿಗೆ ಚಾಯನಮ್ಮ, ನನ್ನ ಎತ್ತ ತಂದೆ ತಾಯಿಯಂತೆ ಇರುವ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚರಿಯ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ಮಗಿಯಾಲು ಒಂದು ಮೊಗಡಿ ಜೋಳವನ್ನು ಹಾ ಅತ್ತಿಗೆ, ನಾನಂದ್ರೆ ತಮಗೆ ಇಷ್ಟ ಅಲ್ಲವೇ? ಯಾಕೆ ಗೊತ್ತಮ್ಮ, ಇವತ್ತು ಈಗ ಏಕ ಕೇಳುತ್ತಿರುವಿಯಲ್ಲ,
ನೀನಂದರೆ ನನಗೆ ಪಂಚಪ್ರಾಣಲ್ಲವೇ? ಅದು ಎಲ್ಲವನ್ನು ತಮ್ಮ ಧರ್ಮದ ನುಡಿಯಂತೆ ಹೇಳಿಸಿಕೊಂಡಿದ್ದೇನಣ್ಣ. ಅದು ಹೇಗೆ ಕಣ್ಣ ತೊದಲಿಸುತ್ತಿರುವೆಯಲ್ಲ, ಈಗಲೇ ಹೇಳಿದ್ದೀಯಲ್ಲ, ನಾನಂದ್ರೆ ನಿಮಗೆ ಪಂಚಪ್ರಾಣಲ್ಲವೇ? ಅಣ್ಣ ತೆಗೆದುಕೊಳ್ಳಪ್ಪ, 10 ಮರಿ ಮಾರಿದ 10,000 ರೂಪಾಯಿ, ಲಕ್ಷ ರೂಪಾಯಿಯನ್ನು. ಎಂತ ಸಾಧನೆ ಸೋದರ ನಿನ್ನದು. ನಿನ್ನ ದುಡಿಮೆಯನ್ನು ನಾನು ಎಷ್ಟು ಬಣಿಸಿದರೆ ಅದು ಹೇಳುತ್ತೀರದು. ನನ್ನ ಸಂಸಾರ ನಡೆಯುವುದೇ ನಿನ್ನ ಕುರಿಮರಿಗಳಿಂದ. ನಾನು ಎಷ್ಟು ಹೊಲ ಊಳಿಕೊಂಡು ಉತ್ತಿ ಬಿತ್ತಿ ಬೆಳೆದರೆ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ನಾಶವಾಗಿದೆ. ಈ ನೇಗಿಲ ವೇಗಿ ನೀವೇ ದುಡಿದು ತಂದಿದ್ದು ತಿಂದು ತೇಗುವ ಭೋಗಿಯಾಗಿದ್ದೇನೆ. ಬೀರಣ್ಣ, ಈ ವರ್ಷ ಮಳೆ ಇಲ್ಲದೆ ಬೆಳೆಯೇ ಇಲ್ಲಪ್ಪ. ಹೇಗಣ್ಣ, ನಾನು ಇರುವಾಗ ನಿನ್ನ ಕಣ್ಣಲ್ಲಿ ನೀರು. ಅಣ್ಣ, ನೇಗಿಲ ಯೋಗಿಯಾದ ನೀನು ಎಂದೂ ಭೋಗಿಯಲ್ಲ. ಈ ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗಕ್ಕೆ ಉದ್ಗಾರವಿಲ್ಲ. ನಿತ್ಯ ಅದು ನಿನ್ನ ಕಾಯ. ನನ್ನ ವಿಚಾರ ಶಕ್ತಿ ಹಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಈ ಕಾಯಕದ ಅರ್ಥವೇ ಗೊತ್ತೇ? ಹಣ ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಎಷ್ಟು ತಿಳಿದಿಲ್ಲವೇನಣ್ಣ? ಎಷ್ಟು ತಿಳಿದಿಲ್ಲವೇನಣ್ಣ? ಅಣ್ಣ ಕೇಳಿಲ್ಲಿ, ಯೋಗಿಯ ಅರ್ಥವನ್ನು ಅಂಗಲಿನ ಅನಾಥರಿಗೆ ತಂದೆಯಾಗಿ, ಮೂಕರಿಗೆ ಮೇಘನಾಥನಾಗಿ, ಸಂಗೀತ ಗಾಯನ ಮಾಡಿದ ಆ ಗದಗಿನ ಪುಟ್ಟ ರಾಜ ಗಾನವಾಗಿ, ಲಕ್ಷಾನ ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಶ್ರೀವಿಧದ ಸೋವಿಯಾದ ಸಿದ್ಧಗಂಗ ಶ್ರೀಗಳು ಶಿವಯೋಗಿ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪದಾನ ಮಾಡಿದ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸದ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಗೆ ಸರಿಸಿ ಆಸವನ್ನು ತ್ಯಜಿಸಿ ಜೀವ ಇಲ್ಲದ ಚರಿತವನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನ ಮಾಡಿ ಅವರು ಸಾಯುವ ಮುನ್ನ ತಾವು ಬರೆದ ಲೇಖನ ಇದ್ದಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲಿ ಏನಿದೆಯೋ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಎಂಬುದೇ ತಾನಿಲ್ಲ ಎಂದು ಬರೆದು ಧೀನರಾದರಲ್ಲ ಆ ವಿಜಯಪುರ ಸಿದ್ದೇಶ್ವರ ಶ್ರೀಗಳು ಜ್ಞಾನಯೋಗಿ. ಇವೆಂಥ ಮಾತುಗಳಿವು? ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳೆ ಬಿಸಲೆನ್ನದೆ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನು ಕೂಡ ಯೋಗಲಿ ಯೋಗಿ. ನಿನ್ನ ಒಂದೊಂದು ಮಾತನ್ನ ಕೇಳಿ ನಾನು ಈ ಜಗವನ್ನೇ ಮರೆತು ಬಿಟ್ಟೆ. ಹೇಳು. ಅಣ್ಣ, ಭಕ್ತಿಗೆ ಏನಿದೆಯಲ್ಲ ಸಂತೋಷದ ಸಂಭ್ರಮ. ಬಾರಪ್ಪ ಶಶಿಧರ್, ಹೇಗೆ ನಡೀತಾ ಇದೆ ನಿನ್ನ ವಿದ್ಯಾಭ್ಯಾಸ? ಡಿಗ್ರಿ ಅಭ್ಯಾಸ ಚೆನ್ನಾಗಿ ಆಗಿದೆ ಅತ್ತಿಗೆ. ಆದರೆ ಹಣ ಬೇಕಾಗಿತ್ತು, ಅದಕ್ಕೆ ಅಣ್ಣನ ಕಡೆ ಬಂದೇನಮ್ಮ. ಹಣ ಈಗ ತಾನೇ ಮರಿ ಮಾರಿದ ಹಣವಿತ್ತಲ್ಲ, ತಮ್ಮನಿಗೆ ಕೊಟ್ಟ ಬಿಡು. ಎಷ್ಟು ಬೇಕಾಗಿದೆ ಸೋದರ? ಕೇವಲ 25,000 ಕೊಟ್ಟ ಬಿಡೋಣ.
ತೆಗೆದುಕೋ. ಹಣ ಬಂದ ಮೇಲೆ ಇರುತ್ತದಿಂದ ನೋಡಿದ್ರ ಈಗ ನಮ್ಮ ಸಂಸಾರ ಆನಂದ ಸಾಗರವಾಯಿತು ಅಲ್ವೇನ್ರಿ? ನನ್ನ ತಮ್ಮಂದಿರು ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಈ ಆನಂದ ಸಾಗರದಲ್ಲಿ ಎಲ್ಲರೂ ಕೂಡಿ ಆಡೋಣ.